ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಏಷಾಯ 38ನೇ ಅಧ್ಯಾಯ ಅದರ 5ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಾಲೆಲೂಯ. ನೋಡ್ರಿ ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಪ್ರವಾದಿಯಾದ ಏಷಾಯನಿಗೆ ಯೆಹೋವ ದೇವರು ಹಿಜ್ಕೀಯನ ಒಂದು ಮರಣದ ವಿಚಾರವಾಗಿ ಕುರಿತು ಮುಂಚಿತವಾಗಿ ಇಲ್ಲಿ ಹೇಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವಾಗ ಏಷಾಯನು ಹಿಜ್ಕೀಯನ ವಿಚಾರವಾಗಿ ನಿನ್ನ ಮನೆಯನ್ನ ವ್ಯವಸ್ಥೆ ಮಾಡಿಕೊ, ನೀನು ಇನ್ನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯಾವಾಗ ಏಷಾಯ ಪ್ರವಾದಿ ಹಿಜ್ಕೀಯನ ಬಳಿ ಹೇಳುತ್ತಾನೋ, ಯಾವಾಗ ಅವನಿಗೆ ಮರಣ ಸಂಭವಿಸುತ್ತದೆ ಎಂಬುದಾಗಿ ತಿಳಿದು ಬಂತು, ಆಗ ಅವನು ಮಾಡಿದ ಕಾರ್ಯವಾದರೂ ಏನು? ಒಂದು, ದೇವರೇ, ನಾನು ಯಾವ ರೀತಿ ಒಳ್ಳೆಯನಾಗಿ ನಾನು ನಡ್ಕೊಂಡೆ, ಯಾವ ರೀತಿ ನಾನು ನಂಬಿಗಸ್ತನಾಗಿ ನಿನಗೆ ನಡೆದುಕೊಂಡೆ ಎಂಬುದನ್ನು ನೀನು ನೆನಪು ಮಾಡಿಕೊ ಎಂಬುದಾಗಿ ಮತ್ತೆ ಪ್ರಾರ್ಥಿಸಿ ಮತ್ತೆ ಅತ್ತನು ಎಂಬುದಾಗಿ. ಹಾಲೆಲೂಯ. ನೋಡ್ರಿ ಪ್ರೇರೆ, ಯಾವುದೇ ಒಂದು ಪ್ರಾರ್ಥನೆ ಅದು ಕಣ್ಣೀರಿನಿಂದ ಕೂಡಿರುವುದಾದರೆ, ಅದು ಕಣ್ಣೀರಿನಿಂದ ಕೂಡಿ ಮನುಷ್ಯರ ಬಳಿ ಹೋಗದೆ ದೇವರ ಬಳಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ಆತನು ಉತ್ತರವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಹಿಜ್ಕೀಯನು ಮಾಡಿದ್ದು ಒಂದೇ ಒಂದು, ಮನುಷ್ಯರ ಬಳಿ ಹೋಗಲಿಲ್ಲ. ಯಾವಾಗ ಅವನಿಗೆ ಮರಣ ಸಂಭವಿಸುತ್ತದೆ ಎಂಬುದಾಗಿ ಅವನು ಕೇಳಿದ ತಕ್ಷಣ ತನ್ನ ಕುಟುಂಬದವ್ರಿಗಾಗಲಿ ಫ್ಯಾಮಿಲಿಯವ್ರಿಗಾಗಲಿ ಯಾರಿಗೂ ಏನು ತಿಳಿಸದೆ ಮೊದಲನೇದಾಗಿ ಅವನು ದೇವ್ರ ಹತ್ರ ಮಾತನಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ದೇವ್ರ ಹತ್ರ ಮಾತನಾಡಿ, ನಾನು ನಂಬಿಗಸ್ತನಾಗಿ ಒಳ್ಳೆಯನಾಗಿ ನಡ್ಕೊಂಡಿದ್ದನ್ನು ನೀನು ನೆನಪು ಮಾಡಿಕೊ ಎಂಬುದಾಗಿ ಅಷ್ಟೇ ಅವನು ಪ್ರಾರ್ಥನೆ ಮಾಡಿದ್ದು. ಆದರೆ ಅವನ ಪ್ರಾರ್ಥನೆ ಕಣ್ಣೀರಿನಿಂದ ಹತ್ತು ಅವನು ಪ್ರಾರ್ಥನೆ ಮಾಡಿದರ ನಿಮಿತ್ತ ತಕ್ಷಣವೇ ಏಷಾಯನನ್ನು ಮತ್ತೆ ದೇವರು ಹಿಜ್ಕೀಯನ ಬಳಿಗೆ ಕಳುಹಿಸಿ ಅಲ್ಲಿ ಆಯುಷ್ಯಕ್ಕೆ 15 ವರ್ಷವನ್ನು ಕೂಡಿಸಿಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಈ ದಿನಮಾನಗಳಲ್ಲಿ ನೀವು ಸಹ ಯಾವುದಾದರೂ ಮರಣಕರವಾದಂಥ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ, ರೋಗದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರುವುದಾದರೆ, ನೀವು ಸಹ ಹಿಜ್ಕೀಯನ ಹಾಗೆ ಮನುಷ್ಯರ ಬಳಿ ಹೇಳಿಕೊಳ್ಳದು, ಮನುಷ್ಯರ ಮೂಲಕ ನಮಗೆ ಏನಾದರೂ ಸಹಾಯ ದೊರಕುತ್ತದೆ ಎಂಬುದಾಗಿ ಅವರ ಬಳಿ ನಾವು ಹೋಗಿ ನಮ್ಮ ಒಂದು ಕುರಿತಾಗಿ, ನಮ್ಮ ಒಂದು ವೇದನೆಗಳ ಕುರಿತಾಗಿ, ಬಾಧೆಗಳ ಕುರಿತಾಗಿ, ರೋಗಗಳ ಕುರಿತಾಗಿ ಹೇಳದೆ ನಾವು ದೇವರ ಬಳಿ ಮೊದಲು ನಾವು ಹೇಳೋಣ. ದೇವರ ಬಳಿಗೆ ಬಂದು, ದೇವರೇ ಅಪ್ಪ, ಈಗೋ ನಾನು ಈ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇನೆ, ಇದರಿಂದ ನನಗೆ ಬಿಡುಗಡೆ ಕೊಡು, ಈ ರೋಗದಿಂದ ನನಗೆ ಬಿಡುಗಡೆ ಕೊಡು, ಈ ಮರಣಕರವಾದ ಈ ಹಾಸಿಗೆಯಿಂದ ನನ್ನನ್ನು ಮೇಲೆತ್ತು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ ಮತ್ತು ಎಲ್ಲ ಮರಣಕರವಾದ ರೋಗಗಳಿಂದ ಆತನು ಬಿಡಿಸಲು ಶಕ್ತನಾಗಿದ್ದಾನೆ. ಆಗ ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ನೀವು ಮನುಷ್ಯರ ಬಳಿ ಪ್ರಾರ್ಥನೆ ಮಾಡಬೇಡ್ರಿ, ಮನುಷ್ಯರ ಬಳಿ ನೀವು ಏನು ಹೇಳಕ್ಕೆ ಹೋಗ್ಬಿಡ್ರಿ, ಆದರೆ ದೇವರ ಬಳಿ ಬಂದು ಹೇಳ್ರಿ, ದೇವರೇ, ನಾನು ನಂಬಿಗಸ್ತನಾಗಿ ನೀತಿವಂತನಾಗಿ ನಡೆದುಕೊಂಡದನ್ನು ನೆನಪು ಮಾಡಿಕೊ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಾವು ಪಾಪದಲ್ಲಿ ಒಂದು ಜೀವನ ಮಾಡಿ ನಮ್ಮ ತಪ್ಪುಗಳಿಗೆ ನಾವು ಶಿಕ್ಷೆಯನ್ನು ನಾವು ಅನುಭವಿಸ್ತಾ ಇರುವುದಾದರೆ ದೇವರ ಬಳಿ ಕ್ಷಮೆಯನ್ನು ಕೇಳಿಕೊಳ್ಳೋಣ. ದೇವರೇ, ಹೌದು ಸ್ವಾಮಿ, ನಿನಗೆ ವಿರೋಧವಾಗಿ ನಾವು ಮಾಡಿದ ತಪ್ಪುಗಳಿಂದಲೇ ನಾವು ಈ ಮರಣದ ಹಾಸಿಗೆ ಹಿಡಿಯುವ ಹಾಗೆ ಆಗಿದೆ. ಆದರೆ ಅಪ್ಪ, ಇದು ಒಂದು ಅವಕಾಶವನ್ನು ನಮ್ಮ ಜೀವಿತದಲ್ಲಿ ಕೊಡು ದೇವರೇ, ನಮ್ಮನ್ನು ಕ್ಷಮಿಸು ದೇವರೇ, ಈ ಮರಣದಿಂದ ಮೇಲೆತ್ತು ದೇವರೇ ಎಂಬುದಾಗಿ ನಾವು ದೇವರಿಗೆ ಆರೈಕೆ ಮಾಡಿ ಜೀವನ ಇರೋವರೆಗೂ ದೇವರೇ ಅಪ್ಪ, ನಿನ್ನನ್ನು ನಾವು ನಂಬ್ತೇವೆ, ನಿನ್ನ ಸೇವೆಯನ್ನು ಮಾಡ್ತೇವೆ, ನಿನ್ನಲ್ಲಿ ನಾವು ಇರ್ತೇವೆಪ್ಪ ಎಂಬುದಾಗಿ ನೀವು ಪ್ರಾರ್ಥಿಸೋದಾದರೆ ಖಂಡಿತವಾಗಿಯೂ ಆತನು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿ ಮರಣಕರವಾದಂಥ ಎಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಮೇಲಕ್ಕೆತ್ತಿ ನಿಮಗೆ ಹೊಸ ಜೀವನವನ್ನು, ನೂತನ ಆಯುಸ್ಸನ್ನು ಆತನು ಕೊಡುವಾತನಾಗಿದ್ದಾನೆ. ಪ್ರಿಯರೇ, ಆಯುಸ್ಸನ್ನು ಕೊಡಲು ಆತನಿಗೊಬ್ಬನೇ ಶಕ್ತನು, ಆಯುಸ್ಸನ್ನು ಕೊಡಲು ಆತನೊಬ್ಬನೇ ಶಕ್ತನು. ಹಾಲೆಲೂಯ. ಆತನು ಪ್ರತಿಯೊಬ್ಬರಿಗೂ ಅವರವರ ಕೃತ್ಯಗಳಿಗೆ
ಸರಿಯಾಗಿ ಆತನು ನ್ಯಾಯವನ್ನು ಕೊಡುವ ದೇವರಾಗಿದ್ದಾರೆ. ನಾವು ಎಲ್ಲಿವರೆಗೂ ಆತನ ಪಾದಗಳ ಬಳಿ ನಾವು ತಗ್ಗಿಸಿಕೊಂಡಿರ್ತೇವೋ ಅಲ್ಲಿವರೆಗೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಹೆಚ್ಚಿಸುವ ಆತನಾಗಿದ್ದಾನೆ ಪ್ರಿಯರೇ. ಸೊ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ದೇವರು ನಿಮಗೊಂದು ಅದ್ಭುತಗಳನ್ನು ನೋಡುವಂತೆ ಈ ದಿನವೇ ಆತನು ಮಾಡುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ದೇವರೇ. ಅಪ್ಪ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದರೋ ಅವರೆಲ್ಲರನ್ನ ದೇವರೇ ಸಹ ನಿಮ್ಮ ಕರಗಳ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಎಂಥ ಮರಣದ ಪರಿಸ್ಥಿತಿಗಳಲ್ಲಿ, ಎಂಥ ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ಅವರು ಹಾದು ಹೋಗ್ತಿದ್ದಾರೋ ನಮಗೆ ಗೊತ್ತಿಲ್ಲಪ್ಪ. ಇಜ್ಜಿಕೇಯನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡಿದ ಹಾಗೆ ಅವನ ಕಣ್ಣೀರನ್ನು ನೀನು ನೋಡಿದ ದೇವರು, ಅವನ ಪ್ರಾರ್ಥನೆಯನ್ನು ಕೇಳಿದ ದೇವರು ನೀನು ಸ್ವಾಮಿ. ಯಾವಾಗ ಅವನು ತನ್ನನ್ನು ತಗ್ಗಿಸಿಕೊಂಡು ಮೊದಲನೇದಾಗಿ ನಿನ್ನನ್ನು ಕೂಗಿದನು ಆ ಕ್ಷಣವೇ ದೇವರೇ ಅಪ್ಪ ಅವನ ಆಯುಷ್ಗೆ ದೇವರೇ 15 ವರ್ಷವನ್ನ ದೇವರಪ್ಪ ನೀವು ಮತ್ತೆ ದೇವರೇ ಕೂಡಿಸಿ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಆ ದಿನದಲ್ಲಿ ಮಾಡಲು ಶಕ್ತನಾದ ದೇವರು ಈ ದಿನದಲ್ಲಿ, ಈ ಕ್ಷಣದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತಗಳಲ್ಲಿ ಸಹ ನೀನು ಮಾಡಲು ಶಕ್ತನಾಗಿದ್ದೀ ಸ್ವಾಮಿ. ದೇವ ತಂದೆಯಾದ ದೇವರೇ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ಒಂದು ನೂತನವಾದಂಥ ಆಯುಸ್ಸನ್ನು ಕೊಡಪ್ಪ, ನೂತನವಾದ ಜೀವಿತವನ್ನು ಕೊಟ್ಟು ನೀನು ಆಶೀರ್ವಾದ ಮಾಡು ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ యేసయ్య ನಿಮ್ಮ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ಇದನ್ನು ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.